ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಮೈ ಡಿಯರ್ ಸ್ಟೂಡೆಂಟ್ಸ್. ಐ ಆಮ್ ಯುವರ್ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಸೊ ನಾನು ಕನ್ನಡದಲ್ಲಿ ಫಿಸಿಕ್ಸನ್ನು ಆದಷ್ಟು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಇಂದಿನ ವಿಡಿಯೋದಲ್ಲಿ ನಾನು ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸನ್ನು ಎಕ್ಸ್ಪ್ಲೈನ್ ಮಾಡಿದ್ದೆ. ಹಾಗೆಯೇ ಸ್ಪೆಸಿಫಿಕ್ ಹೀಟ್, ಮೋಲಾರ್ ಸ್ಪೆಸಿಫಿಕ್ ಹೀಟ್ CP ಆ್ಯಂಡ್ CV ಬಗ್ಗೆ ಒಂದು ಸ್ವಲ್ಪ ಮಾತಾಡಿದ್ದೆ. ಆಮೇಲೆ ಎಕ್ಸ್ಪ್ರೆಷನ್ ಫಾರ್ CV, ದಟ್ ಈಸ್ CV ಈಸ್ ಈಕ್ವಲ್ ಟು dQ/dt ಆರ್ CV ಈಸ್ ಈಕ್ವಲ್ ಟು du/dt. ಪ್ಲೀಸ್ ರಿಕಾಲ್ ದಿಸ್ ಫಾರ್ಮುಲಾ. CV ಈಸ್ ಈಕ್ವಲ್ ಟು dQ/dt ಆರ್ CV is equal to du/dt. ಆಮೇಲೆ ಏನು ಮಾಡಿದ್ದೆ, CV is equal to 3R ಅಂತ ಪ್ರೂವ್ ಮಾಡಿದ್ದೆ. ಜ್ಞಾಪಕ ಇದೆಯಾ? ಸೊ ಇದನ್ನು ಐ ಮೇಡ್ ಯೂಸ್ ಆಫ್ ವಾಟ್ ಈಸ್ ಕಾಲ್ಡ್ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್. ಸೊ ಅದನ್ನು ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಅನ್ನು ಡೀಟೇಲ್ ಆಗಿ ನೆಕ್ಸ್ಟ್ ಚಾಪ್ಟರ್ಲಿ ನಾವು ಕಲಿತೀವಿ. ಬನ್ನಿ ಈಗ ಮುಂದೆ ಹೋಗೋಣ. ಸೊ ಇನ್ ದಿಸ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಟಾಕ್ ಅಬೌಟ್ ರಿಲೇಷನ್ ಬಿಟ್ವೀನ್ CP ಆ್ಯಂಡ್ CV. CP is a specific heat at constant pressure, CV is a specific heat at constant volume. ಸೊ CP ಮತ್ತು CV ಮಧ್ಯೆ ಒಂದು ಈ ರಿಲೇಷನ್ ಇದೆ, ಒಂದು ಈಕ್ವೇಷನ್ ಅನ್ನು ಡಿರೈವ್ ಮಾಡಬೇಕು. ಅದಾದಮೇಲೆ ಮೆಕ್ಯಾನಿಕಲ್ ಈಕ್ವಿವೆಲೆಂಟ್ ಆಫ್ ಹೀಟ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಅದರ ನಂತರ ಬರೋದು ಥರ್ಮೋಡೈನಮಿಕಲ್ ಸ್ಟೇಟ್ ವೇರಿಯೇಬಲ್ಸ್ ಅಂತ. ಯಾವ್ಯಾವ್ದು ವೇರಿಯೇಬಲ್ಸ್ ಇದೆ ಅವನ್ನ ಎಕ್ಸ್ಟೆನ್ಸಿವ್ ವೇರಿಯೇಬಲ್ ಅಂದ್ರೆ ಏನು, ಇಂಟೆನ್ಸಿವ್ ವೇರಿಯೇಬಲ್ ಅಂದ್ರೆ ಏನು, ಇವನ್ನೆಲ್ಲ ಡಿಸ್ಕಸ್ ಮಾಡೋಣ. ಸೊ ಐ ವಿಲ್ ನೌ ಮೂವ್ ಆನ್ ಟು ದಿಸ್ ಈಕ್ವೇಷನ್. ಸಿ ಲುಕ್ ಅಟ್ ದಿಸ್. CV is equal to 3R. R is nothing but universal gas constant 8.31. So if you substitute here, this equation becomes CV is equal to 3 into 8.31. So simplify this. 3 ones are 3. Okay. So 3 3s are okay. 3 into or 8.31. ಇದನ್ನು simplify ಮಾಡಿ 3 3s are 9. 3 8s are 24. So specific heat comes out to be 24.93 joule per mole per Kelvin. Remember, this is in the case of solids. Liquids ಅಲ್ಲಿ ಮತ್ತೆ gases ಅಲ್ಲಿ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಸಾಲಿಡ್ಸ್ ಅಲ್ಲಿ 24.93 ಬಂದಿದೆ. ಈಗ ನೋಡಿ, ಇದು 24.93 ಯಾವ ಸಾಲಿಡ್ ಅಂತ ನೀವು ಕೇಳಬಹುದು. ಯಾವ ಸಾಲಿಡ್ಗಾದ್ರೂ ಇದೇ ವ್ಯಾಲ್ಯೂನೇ ಅಕಾರ್ಡಿಂಗ್ ಟು ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್. ಸರ್ ಹಾಗಾದ್ರೆ ಲಿಕ್ವಿಡ್ಗೆ ಮತ್ತೆ ಗ್ಯಾಸಸ್ಗೆ ಅದನ್ನು ಆಮೇಲೆ ನೋಡೋಣ, ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಚಾಪ್ಟರ್ ಬಂದಾಗ ನೋಡೋಣ. ಈಗ ಇದ್ರ ಪ್ರಕಾರ ಅಕಾರ್ಡಿಂಗ್ ಟು ದಿಸ್ ಸ್ಪೆಸಿಫಿಕ್ ಹೀಟ್ ಈಸ್ ಆಲ್ಮೋಸ್ಟ್ ಕಾನ್ಸ್ಟೆಂಟ್ ಫಾರ್ ಆಲ್ ದ ಸಾಲಿಡ್ಸ್. ಓಕೆ, ಆಫ್ಟರ್ ಎಕ್ಸ್ಪ್ಲೈನಿಂಗ್ ದಿಸ್ ನೌ ಲೆಟ್ us proceed with the relation between CP and CV. To derive the relation between CP and CV, actually ಒಂದು ರಿಲೇಷನ್ ಇದೆ, ಅದನ್ನ ಬರೆದು ಬಿಡ್ತೀನಿ ಇವಾಗ. CP minus CV is equal to R ಅಂತ. ಇದನ್ನ ಮೇಯರ್ಸ್ ಈಕ್ವೇಷನ್ ಅಂತ ಕರೀತಾರೆ. So now I am going to derive this Mayer's equation. So this is called Mayer's equation. Dear students, this is also one of the important derivation. Just practice it. So ಹೆಂಗೆ ಇದನ್ನ ಕ್ಯಾಲ್ಕುಲೇಟ್ ಮಾಡೋದು? CP minus CV is equal to R ಅಂತ ಹೆಂಗೆ ಪ್ರೂವ್ ಮಾಡೋದು? So it is from first law of thermodynamics. Please recall first law of thermodynamics. So according to first law of thermodynamics, dQ is equal to du plus dW. dW ಅನ್ನ ನಾನು ಪ್ರೀವಿಯಸ್ ವಿಡಿಯೋದಲ್ಲೇ ಪ್ರೂವ್ ಮಾಡಿದ್ದೀನಿ. dW ಬಂದ್ಬಿಟ್ಟು P into dV ಅಂತ, where dV is nothing but change in the pressure. So this equation therefore becomes dQ is equal to du plus P into dV. Suppose if you keep volume constant, when the volume is not changing, dV becomes 0. So at constant volume, dV is equal to 0. Therefore dQ is equal to du, that's all. Now you divide both the sides by dt. When you divide both the sides by dt, we get dq divided by dt is equal to du divided by dt. And you know what is du divided by dt? It is nothing but CV. So dq by dt, that is equal to du by dt, that is nothing but CV. Therefore CV is equal to du by dt. In fact, this one we already did in the previous video also. But ಹಂಗಂತ ಹೇಳಿ ನೀವು ಇದನ್ನು ಬರಿಬೇಡಿ, ಡೈರೆಕ್ಟ್ ಆಗಿ ಬರಿಬೇಡಿ. ಇದನ್ನ ತೋರಿಸ್ಬೇಕು, ಈ ಸ್ಟೆಪ್ಸ್ ಅನ್ನ ತೋರಿಸ್ಕೊಂಡು ಹೋಗಬೇಕು. ಅರ್ಥ ಆಯ್ತಾ? ಸೊ ಇಲ್ಲಿ ತನಕ ಒಂದು ಸ್ಟೇಜ್, ಇಲ್ಲಿವರೆಗೂ ಒಂದು ಸ್ಟೇಜ್. ಐ ಪ್ರೊಸೀಡ್ ಫರ್ದರ್ ವಿತ್ ದ ನೆಕ್ಸ್ಟ್ ಸ್ಟೆಪ್. ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ, ಅಗೇನ್ ಯು ಕನ್ಸಿಡರ್ ದಿಸ್ ಈಕ್ವೇಶನ್. ಅಗೇನ್ ಯು ಕನ್ಸಿಡರ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಒನ್ಸ್ ಅಗೇನ್ dq is equal to du plus P into dV. Now this time it is not constant volume, but it is at constant pressure. Now you consider constant pressure. Then divide this by dt, that is dq by dt, that is equal to du by dt
ಪ್ಲಸ್ ಪಿ ಇಂಟು ಡಿ ವಿ ಬೈ ಡಿ ಟಿ. ನೋಡಿ ಹಿಂದಿನ ಸ್ಟೆಪ್ಪಲ್ಲಿ ನಾನೇನು ಮಾಡಿದೆ, ಡಿ ವಿನ 0 ಅಂತ ತಗೊಂಡು ಈ ಸೆಕೆಂಡ್ ಟರ್ಮನ್ನು ಬಿಟ್ಬಿಟ್ಟಿದೆ. ಅದು ಇವಾಗ ಸೆಕೆಂಡ್ ಟರ್ಮನ್ನು ಬಿಡ್ತಾ ಇಲ್ಲ. ಯಾಕೆಂದರೆ ವಾಲ್ಯೂಮ್ ಕಾನ್ಸ್ಟೆಂಟ್ ಇಲ್ಲ, ಪ್ರೆಷರ್ ಕಾನ್ಸ್ಟೆಂಟ್ ಇದೆ. ಸೊ ಫಸ್ಟ್ ನಾನು ವಾಲ್ಯೂಮನ್ನು ಕಾನ್ಸ್ಟೆಂಟ್ ಅಂತ ತಗೊಂಡೆ. ನೌ ಐ ಆಮ್ ಟೇಕಿಂಗ್ ಪ್ರೆಷರ್ ಕಾನ್ಸ್ಟೆಂಟ್. ಸೊ therefore I have this equation. Okay dear students, this is nothing but heat divided by temperature. It is nothing but Cp. So this is nothing but Cp is equal to what is this? ನೋಡಿ du by dt ಏನಿರ್ಬೋದು, ಊಹೆ ಮಾಡಿ ನೋಡೋಣ. ಎಸ್ ಸರ್, ಇಲ್ಲಿದೆ ಅಲ್ಲ ಸರ್ ಆಲ್ರೆಡಿ, ಇಟ್ ಈಸ್ ಸಿ ವಿ ಪ್ಲಸ್ ಇಲ್ಲಿ ಬರೋಣ ಪಿ ಇಂಟು ಡಿ ವಿ ಡಿವೈಡೆಡ್ ಬೈ ಡಿ ಟಿ. ಲೆಟ್ ಮಿ ಕಾಲ್ ದಿಸ್ ಆಸ್ ಈಕ್ವೇಶನ್ ನಂಬರ್ 1. ಐ ಹೋಪ್ ಯು ಆರ್ ಫಾಲೋಯಿಂಗ್. ಫಸ್ಟ್ ನಾನೇನು ಮಾಡಿದೆ, ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಈಕ್ವೇಶನ್ ಅನ್ನ ಪ್ರೆಷರ್ ಡಿ ವಿ ನಲ್ಲಿ ಬರ್ಕೊಂಡೆ. ಆಮೇಲೆ ಕಾನ್ಸ್ಟೆಂಟ್ ವಾಲ್ಯೂಮ್ ಅಲ್ಲಿ ಡಿ ವಿ ಈಕ್ವಲ್ ಟು 0 ಅಂತ ಬರ್ಕೊಂಡೆ. ಅದಾದ್ಮೇಲೆ ಡಿವೈಡೆಡ್ ಬೈ ಡಿ ಟಿ ಮಾಡಿದೆ ಎರಡೂ ಕಡೆ. ಸೊ ಐ ಗಾಟ್ ಡಿ ಕ್ಯೂ ಬೈ ಡಿ ಟಿ ದಟ್ ಈಸ್ ಈಕ್ವಲ್ ಟು ಡಿ ಯು ಬೈ ಡಿ ಟಿ. ಆಮೇಲೆ ಡಿ ಕ್ಯೂ ಬೈ ಡಿ ಟಿ ಇಸ್ nothing but specific heat, that is amount of heat required to raise the temperature by 1 Kelvin. So therefore CV is equal to du by dt ಆಯಿತು. ಆಮೇಲೆ ಮತ್ತೆ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅನ್ನು ಇನ್ನೊಂದು ಸತಿ ಬರ್ಕೊಂಡು ಈಕ್ವೇಶನ್ ಅನ್ನ, ಈ ಸತಿ ಪ್ರೆಷರ್ ಕಾನ್ಸ್ಟೆಂಟ್ ಇರೋದ್ರಿಂದ ಡಿ ವಿ ಕೆನ್ ನಾಟ್ ಬಿ 0. ಸೊ ಹಂಗಾಗಿ ಎರಡೂ ಟರ್ಮು ಉಳ್ಕೊಳ್ತು, ಎರಡೂ ಕಡೆಗೂ ಡಿ ಟಿ ಇಂದ ಡಿವೈಡ್ ಮಾಡಿದೆ. ಈಗ ಇದನ್ನ ನಾನು ಡಿ ಕ್ಯೂ ಬೈ ಡಿ ಟಿ, ಆಕ್ಚುಲಿ ಡಿ ಕ್ಯೂ ಬೈ ಡಿ ಟಿ ಅಂದರೆ ಸಿ ಅಷ್ಟೇನೆ. ಈ ಕೇಸಲ್ಲಿ ಡಿ ಕ್ಯೂ ಬೈ ಡಿ ಟಿ ಬಂದು ಸಿ ವಿ ಆಗುತ್ತೆ, ಈ ಕೇಸಲ್ಲಿ ಡಿ ಕ್ಯೂ ಬೈ ಡಿ ಟಿ ಬಂದು ಸಿ ಪಿ ಆಗುತ್ತೆ. ಆಮೇಲೆ ಇದನ್ನು ಆಲ್ರೆಡಿ ಪ್ರೂವ್ ಮಾಡಿದ್ದೀವಿ, ಡಿ ಯು ಬೈ ಡಿ ಟಿ ಇಸ್ ಈಕ್ವಲ್ ಟು ಸಿ ವಿ ಅಂತ. ಸೊ ಸಿ ವಿ ಬರ್ದಿದ್ದೀನಿ. ಮತ್ತೆ ಇಲ್ಲಿಗೆ ಬರೋಣ, ಈ ಈಕ್ವೇಶನ್ಗೆ ಬರೋಣ. ನೋಡಿ ನಮಗೆಲ್ಲ ಗೊತ್ತಿದೆ ಪಿ ವಿ ಈಸ್ ಈಕ್ವಲ್ ಟು ಆರ್ ಟಿ ಅಂತ. ಎರಡೂ ಕಡೆಗೆ ನಾನು ಡಿಫರೆನ್ಶಿಯೇಟ್ ಮಾಡ್ತೀನಿ. ಅಂದ್ರೆ ಪಿ ವಿನ ನಾನು ಡಿ ವಿ ಅಂತ ಬರ್ಕೋತೀನಿ, ಅವಾಗ ಆರ್ ಇಂಟು ಡಿ ಟಿ ಆಗುತ್ತೆ. ಸರ್ ಆರ್ ಅನ್ನ ಯಾಕೆ ಸರ್ ನೀವು ಡಿ ಆರ್ ಅಂತ ಬರೆಯೋದಿಲ್ಲ? ಯಾವತ್ತು ನಾವು ಕಾನ್ಸ್ಟೆಂಟ್ಗಳನ್ನ ಡಿಫರೆನ್ಶಿಯೇಟ್ ಮಾಡಬಾರ್ದು. ಡಿಫರೆನ್ಶಿಯೇಟ್ ಮಾಡಿದ್ರೆ ಅದು 0 ಆಗ್ಬಿಡುತ್ತೆ. ಅಂದ್ರೆ ಕಾನ್ಸ್ಟೆಂಟ್ ಈಸ್ ನಾಟ್ ವೇರಿಯಬಲ್ ಅಂತ. ಈ ಡಿಫರೆನ್ಸಿಯೇಷನ್ ಅರ್ಥ ಏನು ಗೊತ್ತಾ? ಯಾವುದಾದ್ರೂ ಒಂದು ಕ್ವಾಂಟಿಟಿ ಸ್ವಲ್ಪನೇ ಚೇಂಜ್ ಆಗ್ತಾ ಇದ್ರೆ ಅವಾಗ ಅದು ಡಿಫರೆನ್ಶಿಯೇಟ್ ಆಗ್ತಾ ಇದೆ ಅಂತ ಅರ್ಥ. ಸೊ ಡಿಫರೆನ್ಶಿಯೇಷನ್ ಅಂದ್ರೆ ಚೇಂಜ್ ಆಗ್ತಾ ಹೋಗೋದು, ಇಂಟೆಗ್ರೇಷನ್ ಅಂದ್ರೆ ಎಲ್ಲ ಒಟ್ಟಿಗೆ ಸೇರ್ಕೊಳ್ಳುವಂಥದ್ದು. ಸಿ ಮ್ಯಾಥಮೆಟಿಕ್ಸ್ ಅಲ್ಲಿ ಇವು ತುಂಬಾ ಫ್ರೀಕ್ವೆಂಟ್ ಬರ್ತವೆ, ಎಸ್ಪೆಷಲಿ ಸೆಕೆಂಡ್ ಪಿ ಯು ಸಿ ನಲ್ಲಿ ಇದನ್ನ ಜಾಸ್ತಿ ಉಪಯೋಗಿಸ್ತೀರಾ. ಅನ್ಫಾರ್ಚುನೇಟ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ಫಸ್ಟ್ ಪಿ ಯು ಸಿ ನಲ್ಲಿ ಇಂಟೆಗ್ರೇಷನ್ ಡಿಫರೆನ್ಸಿಯೇಷನ್ ಇಡ್ಲಿಲ್ಲ ಅವರು. ಇಟ್ಬಿಟ್ಟಿದ್ರೆ ಇದು ಅಷ್ಟು ಟಫ್ ಆಗ್ತಾ ಇರಲಿಲ್ಲ. ಈಗ ನಿಮಗೆ ಎಷ್ಟು ಡಿಫರೆನ್ಸಿಯೇಷನ್ ಬೇಕೋ, ಎಷ್ಟು ಇಂಟೆಗ್ರೇಷನ್ ಬೇಕೋ ಅಷ್ಟನ್ನು ಮಾತ್ರ ನಾನು ಇಲ್ಲಿ ಹೇಳಿ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಓಕೆ, ಬನ್ನಿ ಇಲ್ಲಿಗೆ. ಪಿ ಇಂಟು ಡಿ ವಿ is equal to RT. I call this as equation number 2. So take this equation 2 in equation 1. So substitute ಅಥವಾ put equation 2 in equation 1. We get Cp is equal to Cv plus P into dV ಜಾಗಕ್ಕೆ R dt ಬರ್ಕೋತೀನಿ divided by dt as it is. dV ಜಾಗಕ್ಕೆ ನೋಡಿ P dV ಜಾಗಕ್ಕೆ P ಇಲ್ಲ ಇಲ್ಲಿ, P ಜಾಗಕ್ಕೆ P into dV ಜಾಗಕ್ಕೆ P into dV ಜಾಗಕ್ಕೆ R dt ಬರದೆ divided by dt. Okay, dt cancel. So I left with Cp is equal to Cv plus R, ಅಥವಾ Cv ನ ಈ ಕಡೆ ತಗೊಂಡ್ರೆ Cp minus Cv is equal to R. This is nothing but this equation. It is also called as Mayer's equation ಅಂತ ಕರೀತಾರೆ. So obtain the relation between specific heats at constant pressure and constant volume. So you start from there, keep on proceeding till you get this last expression. So illige ಒಂದು major derivation ಮುಗಿತು. So dear students, so far I am talking about first law of thermodynamics and something related to first law of thermodynamics. In between suddenly came the specific heat concept. ಇದೇ ತರ ಇನ್ನೊಂದು ಕಾನ್ಸೆಪ್ಟ್ ಮಧ್ಯದಲ್ಲಿ ಬಂದಿದೆ. ಅದು ಏನಪ್ಪಾ ಅಂತಂದ್ರೆ ಮೆಕ್ಯಾನಿಕಲ್ ಈಕ್ವಿವೆಲೆಂಟ್ ಆಫ್ ಹೀಟ್ ಅಂತ. ನೋಡಿ ಈ ಚಾಪ್ಟರ್ ನಲ್ಲಿ ನಾವು ಯಾವಾಗಲೂ ಯಾವುದೇ ವಿಡಿಯೋನೇ ತಗೊಳ್ಳಿ ಈ ಚಾಪ್ಟರ್ಗೆ ಸಂಬಂಧಪಟ್ಟಂಗೆ ವಿ ಆರ್ ಟಾಕಿಂಗ್ ಅಬೌಟ್ ಹೀಟ್, ಟೆಂಪರೇಚರ್, ವರ್ಕ್, ಎನರ್ಜಿ ಅಷ್ಟೇ. ಹೀಟಿಂದ ಟೆಂಪರೇಚರು, ಹೀಟಿಂದ ವರ್ಕಿಂದ ಹೀಟಿಂದ ಎನರ್ಜಿಯಿಂದ ಟೆಂಪರೇಚರ್, ಈ ಥರ. ಸೊ ಥರ್ಮೋಡೈನಮಿಕ್ಸ್ ಅಂದರೆ ಫ್ಲೋ ಆಫ್ ಹೀಟ್ ವಿತ್ ಇನ್ ದ ಸಿಸ್ಟಮ್ ವಿಚ್ ಈಸ್ ಗೋಯಿಂಗ್ ಟು ಡೂ ವರ್ಕ್ ಆರ್ ವಿಚ್ ಈಸ್ ಗೋಯಿಂಗ್ ಟು ಎಕ್ಸ್ಟ್ರಾಕ್ಟ್ ವರ್ಕ್, ವಿಚ್ ಈಸ್ ಗೋಯಿಂಗ್ ಟು ಇನ್ಕ್ರೀಸ್ ದ ಎನರ್ಜಿ ಆರ್ ಇಟ್ ಈಸ್ ಗೋಯಿಂಗ್ ಟು ಡಿಕ್ರೀಸ್ ದ ಎನರ್ಜಿ. ಇಷ್ಟೇನೆ. ಅದಕ್ಕೆ ನಾನು ಡೆಫಿನೇಷನ್ನಲ್ಲೇ ಹೇಳ್ಬಿಟ್ಟಿದ್ದೀನಿ. ಇಟ್ ಈಸ್ ಅ ಸ್ಟಡಿ ಆಫ್ ಕನ್ವರ್ಷನ್ ಆಫ್ ಹೀಟ್ ಇನ್ ಟು ವೇರಿಯಸ್ ಡಿಫರೆಂಟ್ ಫಾರ್ಮ್ಸ್ ಆಫ್ ಎನರ್ಜೀಸ್ ಲೈಕ್ ಮೆಕ್ಯಾನಿಕಲ್ ಎನರ್ಜಿ, ಎಲೆಕ್ಟ್ರಿಕಲ್ ಎನರ್ಜಿ,
ಎನರ್ಜಿ, ಇನ್ನು ಯಾವ್ಯಾವುದು ಯೂಸ್ಫುಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡೋ ಪ್ರೋಸೆಸ್ಸನ್ನು ಸ್ಟಡಿ ಮಾಡೋದೇ ಥರ್ಮೋಡೈನಮಿಕ್ಸ್ ಅಂತ ನಾನು ಬಿಗಿನಿಂಗಲ್ಲೇ ಹೇಳಿಬಿಟ್ಟಿದ್ದೀನಿ. ಈಗ ಬರೋಣ, ನೋಡಿ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ನಾನು ಈ ಕೈಯನ್ನು ಹೀಗೆ ರಬ್ ಮಾಡಿದರೆ ಕೈ ಬಿಸಿ ಆಗುತ್ತೆ ಅಲ್ವಾ? ನೋಡಿ, ಈ ಥರ ರಬ್ ಮಾಡೋದು ವರ್ಕ್ ಮಾಡಿದಾಗ ಹೀಟ್ ಪ್ರೊಡ್ಯೂಸ್ ಆಯಿತು, ಅಂದರೆ ವರ್ಕ್ ಕನ್ವರ್ಟ್ಸ್ ಇಂಟು ಹೀಟ್. ಹಾಗೆಯೇ ಈ ಸ್ಟೀಮ್ ಎಂಜಿನ್ನಲ್ಲಿ ಹೀಟ್ ಮಾಡ್ತೀರಾ ಕೆಳಗಡೆಯಿಂದ, ಆಯಿತು. ಒಂದು ಪಾತ್ರೆಯಲ್ಲಿ ನೀರು ಇಟ್ಬಿಟ್ಟು ಮೇಲ್ಗಡೆ ಮುಚ್ಚಿರ್ತೀರ, ನೀರನ್ನು ಕಾಯಿಸಿದಾಗ ಸ್ಟೀಮ್ ಬಂದು ಪಾತ್ರೆ ಮುಚ್ಚಳನ ಮೇಲಕ್ಕೆ ಲಿಫ್ಟ್ ಮಾಡುತ್ತೆ, ಅಂದರೆ ಹೀಟ್ ಕನ್ವರ್ಟ್ಸ್ ಇಂಟು ವರ್ಕ್ ಅಂತ. ಈ ಎಕ್ಸಾಂಪಲಲ್ಲಿ ವರ್ಕ್ ಕನ್ವರ್ಟ್ಸ್ ಇಂಟು ಹೀಟು, ಸ್ಟೀಮ್ ಎಂಜಿನ್ ಕೇಸಲ್ಲಿ ಹೀಟ್ ಕನ್ವರ್ಟ್ಸ್ ಇಂಟು ವರ್ಕ್. ಹಾಗಾಗಿ ಹೀಟು ಮತ್ತು ವರ್ಕು ಒಂಥರ ಒಂದಕ್ಕೊಂದು ಬಹಳ ಕನೆಕ್ಷನ್ ಇರುವಂಥ ಕ್ವಾಂಟಿಟಿಗಳು. ಸೊ ಹೀಟ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ವರ್ಕ್ can be converted into heat. ಹಾಗಾಗಿ ನಾವು ಹೀಟ್ಗೂ ವರ್ಕ್ಗೂ ಒಂದು ಕನೆಕ್ಷನ್ ಬರಿಬಹುದು. more the work, more will be the heat, less the work, less will be the heat, so that work is proportional to heat, or work divided by heat is equal to some constant. So this constant is mechanical equivalent of work ಅಂತ. Suppose if I want to produce 1 calorie of heat, how much work I have to do? 1 calorie of heat. ಸರಿ, ಏನು ಸರ್ ಇಷ್ಟೊತ್ತು ನೀವು ಎಲ್ಲ SI ಯೂನಿಟ್ ಹೇಳ್ತಾ ಇದ್ರಿ, ಇವಾಗ ಕ್ಯಾಲೋರಿ ಅಂತ CGSE ಬಂದ್ಬಿಟ್ರಿ. ಕರೆಕ್ಟ್. ನಾರ್ಮಲಿ ಈ ಕ್ಯಾಲೋರಿನ ನಾವು ಈ ಬಾಡಿ ಏನೋ ಎಕ್ಸಸೈಸ್ ಮಾಡ್ಬೇಕಾದ್ರೆ ಇಷ್ಟು ಫ್ಯಾಟನ್ನು ನಾನು ಬರ್ನ್ ಮಾಡಿದೆ, ಇಷ್ಟು ಕ್ಯಾಲೋರೀಸನ್ನು ನಾನು ಬರ್ನ್ ಮಾಡಿದೆ, ಅಥವಾ ಇಷ್ಟು ಕ್ಯಾಲೋರಿ ಫುಡ್ಡನ್ನು ನಾನು ತಗೊಂಡೆ ಅಂತ ಎಲ್ಲ ಯೂಸ್ ಮಾಡ್ತೀವಲ್ವಾ. ಹಾಗಾಗಿ ಆ ಕಂಟೆಕ್ಸ್ಟಲ್ಲಿ ಈ ಪರ್ಟಿಕ್ಯುಲರ್ ಕ್ವಾಂಟಿಟಿನ ಡಿಫೈನ್ ಮಾಡಿದ್ದಾರೆ. ಯಾವುದನ್ನ? ಮೆಕ್ಯಾನಿಕಲ್ ಈಕ್ವಿವೆಲೆಂಟ್ ಆಫ್ ವರ್ಕನ್ನು. ಸೊ ಲೆಟ್ ಅಸ್ ಸೇ Q is equal to 1 calorie. Then this equation becomes W is equal to J. Now define J. J ಅಂದರೆ ಏನು ಗೊತ್ತಾ? ಇಲ್ಲಿ ಜೌಲ್ ಅಲ್ಲ, ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ. J ಅನ್ನೋದು ಜೌಲ್ ಅಲ್ಲ, J ಅನ್ನೋದು ಮೆಕ್ಯಾನಿಕಲ್ ಈಕ್ವಿವೆಲೆಂಟ್ ಆಫ್ ವರ್ಕ್. ಸೊ ಹೌ ಡು ಯು ಡಿಫೈನ್ ಮೆಕ್ಯಾನಿಕಲ್ ಈಕ್ವಿವೆಲೆಂಟ್ ಆಫ್ ವರ್ಕ್? ಮೆಕ್ಯಾನಿಕಲ್ ಈಕ್ವಿವೆಲೆಂಟ್ ಆಫ್ ವರ್ಕ್ ಈಸ್ ನಥಿಂಗ್ ಬಟ್ ದ ಅಮೌಂಟ್ ಆಫ್ ವರ್ಕ್ ಡನ್. For what purpose? To produce heat. Heat of how much? 1 calorie. So I repeat, mechanical equivalent of work is nothing but the amount of work required to produce 1 calorie of heat. So ಈ ಕಾನ್ಸೆಪ್ಟನ್ನು ನಾವು ಉಪಯೋಗಿಸ್ಕೋತೀವಿ ಎಲ್ಲಿ? ಸ್ಟೀಮ್ ಎಂಜಿನ್ಗಳಲ್ಲಿ ಅಥವಾ ಯಾವುದೇ ಒಂದು ಎಂಜಿನ್ನು ವೇರ್ ಯು ಡೂ ದಿ ವರ್ಕ್ ಅಂಡ್ ಗೆಟ್ ದಿ heat produced, or you do the heat, you heat the substance, get the work done. So ವರ್ಕ್ ಮತ್ತು ಹೀಟ್ ಎರಡಕ್ಕೂ ಕನೆಕ್ಟ್ ಮಾಡೋ ಅಂತ ಒಂದು ಕ್ವಾಂಟಿಟಿನೇ ಮೆಕ್ಯಾನಿಕಲ್ ಈಕ್ವಿವೆಲೆಂಟ್ ಆಫ್ ವರ್ಕ್. ಆಮೇಲೆ ಈ ಕ್ಯಾಲೋರಿಗೂ ಜೌಲ್ಗೂ ಒಂದು ಕನೆಕ್ಷನ್ ಇದೆ ಅಂತ ಹೇಳಿದ್ದೆ. 1 ಕ್ಯಾಲೋರಿ ಈಸ್ ಈಕ್ವಲ್ ಟು 4.186 ಜೌಲ್. ನಾನು ಇಲ್ಲಿ ಫುಲ್ ಫಾರ್ಮ್ ಅನ್ನು ಬರಿತೀನಿ, ಜೆ ಅಂತ ಬರೆದ್ರೆ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿ. 1 ಕ್ಯಾಲೋರಿ ಈಸ್ ಈಕ್ವಲ್ ಟು 4.186 joule. So this is about mechanical equivalent of work. So ಈಗ ನಾನು ಸ್ಪೆಸಿಫಿಕ್ ಹೀಟ್ಸ್ ಬಗ್ಗೆ ಹೇಳಿದೆ, ಮೇಯರ್ಸ್ ಈಕ್ವೇಷನ್ ಅನ್ನು ಡಿರೈವ್ ಮಾಡೋದು ಹೇಗೆ ಅಂತ ಹೇಳಿದೆ. ಆಮೇಲೆ ಮೆಕ್ಯಾನಿಕಲ್ ಈಕ್ವಿವೆಲೆಂಟ್ ಆಫ್ 1 ಮಾರ್ಕಿಗೆ ಕೇಳ್ಬೋದು ಅಷ್ಟೇ ಮ್ಯಾಕ್ಸಿಮಮ್. ಡಿಫೈನ್ ಮೆಕ್ಯಾನಿಕಲ್ ಈಕ್ವಿವೆಲೆಂಟ್ ಆಫ್ ವರ್ಕ್ ಅಂತ. ಇಟ್ ಈಸ್ ನಥಿಂಗ್ ಬಟ್ ಅಮೌಂಟ್ ಆಫ್ ವರ್ಕ್ ರಿಕ್ವೈರ್ಡ್ ಟು ಪ್ರೊಡ್ಯೂಸ್ 1 ಕ್ಯಾಲೋರಿ ಆಫ್ ಹೀಟ್ ಅಷ್ಟೇನೆ. ಸೊ ಬನ್ನಿ, ಇಷ್ಟಾದ್ಮೇಲೆ ನೆಕ್ಸ್ಟ್ ಹೆಡ್ಡಿಂಗ್ ಬಂದು ಥರ್ಮೋಡೈನಾಮಿಕ್ ಸ್ಟೇಟ್ ವೇರಿಯೇಬಲ್ಸ್ ಅಂತ. ಈ ಥರ್ಮೋಡೈನಾಮಿಕ್ ಸ್ಟೇಟ್ ವೇರಿಯೇಬಲ್ಸ್ ಅಂದರೆ ಏನು ಗೊತ್ತಾ? ಈಗ ಥರ್ಮೋಡೈನಾಮಿಕ್ ಸ್ಟೇಟ್ ಅಂದರೆ ಯಾವುದೋ ಒಂದು ಸಬ್ಸ್ಟೆನ್ಸು ಯಾವುದೋ ಒಂದು ಕಂಟೈನರಲ್ಲಿ ಯಾವುದೋ ಒಂದು ಟೈಮಲ್ಲಿ ಇರೋವಂಥದ್ದು. ಈಗ ನಾನು ಬಿಗಿನಿಂಗಲ್ಲಿ ಹೇಳ್ತಾ ಇದ್ದಲ್ಲ, ಕಾಫಿ ಲೋಟದ ಎಕ್ಸಾಂಪಲು. ಒಂದು ಲೋಟ ಕಾಫಿ ಬಂದು ಸಿಸ್ಟಮು, ಲೋಟ ಬಂದು ಕಂಟೈನರು. ಆ ಕಾಫಿ ಏನು 100 ml ಇದೆಯಾ 200 ml ಇದೆಯಾ ಅನ್ನೋದು ವಾಲ್ಯೂಮು. ಆಮೇಲೆ ಅದು ಎಷ್ಟು ಬಿಸಿ ಇದೆ, 60 ಡಿಗ್ರಿ ಇದೆಯಾ 30 ಡಿಗ್ರಿ ಇದೆಯಾ ಅಥವಾ ಇನ್ನೂ ಕಡಿಮೆ ಇದೆಯಾ, ಅದು ಟೆಂಪರೇಚರು. ಅದ್ರ ಮೇಲೆ ಎಷ್ಟು ಪ್ರೆಷರ್ ಆ್ಯಕ್ಟ್ ಮಾಡ್ತಾ ಇದೆ, ಅದು ಪ್ರೆಷರ್. ಹೀಗೆ ಈ ಥರ ಬೇರೆ ಬೇರೆ ಕಾನ್ಸೆಪ್ಟ್ಸ್ಗಳೆಲ್ಲ ನಾವು ಅದ್ರ ಬಗ್ಗೆ ಮಾತಾಡ್ಬೋದು. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಕಾಫಿ ಕುಡಿದೆ, ವಾಲ್ಯೂಮ್ ಕಡಿಮೆ ಆಯಿತು. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಹೀಟ್ ಹೊರಗಡೆ ರೇಡಿಯೇಟ್ ಆಯಿತು, ಟೆಂಪರೇಚರ್ ಡೌನ್ ಆಯಿತು. ಈ ಥರ ಎಲ್ಲ ಹೇಳ್ಬೋದು. ಅಥವಾ ಒಂದು ಬಲೂನಲ್ಲಿ ಗಾಳಿ ತುಂಬಿಸಿದ್ರೆ, ಅಥವಾ ಒಂದು ಬಲೂನಲ್ಲಿ ಹೈಡ್ರೋಜನ್ ಗ್ಯಾಸನ್ನು ತುಂಬಿಸಿದ್ರೆ, ಅಥವಾ ಒಂದು ಸಿಲಿಂಡರಲ್ಲಿ ಲಿಕ್ವಿಡ್ ಪೆಟ್ರೋಲಿಯಮನ್ನು ತುಂಬಿಸಿದ್ರೆ, ಅಡುಗೆ ಮನೆಯಲ್ಲಿ ಉಪಯೋಗಿಸ್ತಾರಲ್ಲ ಸಿಲಿಂಡರು, ಇವೆಲ್ಲನೂ ಕೂಡ ಥರ್ಮೋಡೈನಾಮಿಕ್ ಸಿಸ್ಟಮ್ಸ್ಗಳೇ. ಅದರಲ್ಲಿ ನಾವು ಮೇಯ್ನ್ ಆಗಿ ನೋಡೋದು ಪ್ರೆಷರ್ ವೇರಿಯೇಷನ್, ಟೆಂಪರೇಚರ್ ವೇರಿಯೇಷನ್, ವಾಲ್ಯೂಮ್ ವೇರಿಯೇಷನ್. ಹಂಗಂತೇಳಿ ಅದು 3 ವೇರಿಯೇಬಲ್ಸ್ ಅಲ್ಲ, ಇನ್ನೂ ಬೇಕಾದಷ್ಟು ವೇರಿಯೇಬಲ್ಸ್ಗಳಿದ್ದಾವೆ. ಸೊ ಯಾವ್ಯಾವುದು ಸರ್ ವೇರಿಯೇಬಲ್ಸು ನೋಡಿ? ಪ್ರೆಷರ್, ಇಲ್ಲಿ ಬರಿತೀನಿ, ಪ್ರೆಷರ್, ವಾಲ್ಯೂಮ್, ಟೆಂಪರೇಚರ್, ಇವು ಬೇಸಿಕ್. ಇವುಗಳ ಜೊತೆಗೆ ಮಾಸ್ ಈಸ್ ಆಲ್ಸೋ ವೇರಿಯಬಲ್. ಇದ್ರ ಜೊತೆಗೆ ಇಂಟರ್ನಲ್ ಎನರ್ಜಿ ವೇರಿಯಬಲ್. ಇವುಗಳ ಜೊತೆಗೆ ಸ್ಪೆಸಿಫಿಕ್ ಹೀಟ್ ಈಸ್ ವೇರಿಯಬಲ್. ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್, ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್,
ದಟ್ ಈಸ್ ಆಲ್ಸೋ ವೇರಿಯಬಲ್. ಇವುಗಳ ಜೊತೆಗೆ ಕ್ವಾಂಟಿಟಿ, ಅಮೌಂಟ್, ಮೋಲ್ ಅಂತ ಹೇಳ್ತೀವಿ. ಮಾಸ್ ಅಂದರೆ ಸಾಲಿಡಿಗೆ ಬರುತ್ತೆ ಅಥವಾ ಕೆ ಜಿನಲ್ಲಿ ಹೇಳ್ತೀವಿ. ಮೋಲ್ ಅಂತ ಕೂಡ ಹೇಳ್ತೀವಿ, ದಟ್ ಈಸ್ ಆಲ್ಸೋ ವೇರಿಯಬಲ್. ಇವುಗಳ ಜೊತೆಗೆ ಡೆನ್ಸಿಟಿ ಆಫ್ ದ ಗ್ಯಾಸ್ ಈಸ್ ಆಲ್ಸೋ ವೇರಿಯಬಲ್. ಈ ಥರ ಬೇಕಾದಷ್ಟು ವೇರಿಯಬಲ್ಸ್ ಬರ್ತವೆ. ಈ ವೇರಿಯಬಲ್ಸ್ ಅನ್ನು ಎರಡು ಗುಂಪಾಗಿ ನಾವು ವಿಂಗಡಿಸಬಹುದು. ದೇರ್ ಆರ್ ಟೂ ಟೈಪ್ಸ್ ಇನ್ ವೇರಿಯಬಲ್ಸ್, ನೇಮ್ಲಿ ಎಕ್ಸ್ಟೆನ್ಸಿವ್ ವೇರಿಯಬಲ್ ಆಮೇಲೆ ಇಂಟೆನ್ಸಿವ್ ವೇರಿಯಬಲ್ ಅಂತ ಎರಡು ಥರ ವೇರಿಯಬಲ್ಸ್ ಇದಾವೆ. ಏನು ಸರ್ ಇದು ಎಕ್ಸ್ಟೆನ್ಸಿವ್ ವೇರಿಯಬಲ್ ಮತ್ತು ಇಂಟೆನ್ಸಿವ್ ವೇರಿಯಬಲ್ ಅಂದರೆ ಏನು ಸರ್? ಯಾವ ವೇರಿಯಬಲ್ಲು ಸೈಜಿನ ಮೇಲೆ, ಸಿಸ್ಟಮ್ಮಿನ ಸೈಜ್ನ ಮೇಲೆ ಡಿಪೆಂಡ್ ಆಗಿದೆಯೋ ಅದು ಎಕ್ಸ್ಟೆನ್ಸಿವ್ ವೇರಿಯಬಲ್ ಆಗುತ್ತೆ. ಯಾವುದು ಸಿಸ್ಟಮ್ಮಿನ ಸೈಜ್ನ ಮೇಲೆ ಡಿಪೆಂಡ್ ಆಗಿಲ್ವೋ ಅದು ಇಂಟೆನ್ಸಿವ್ ವೇರಿಯಬಲ್ ಆಗುತ್ತೆ. ಈಗ ಒಂದು ಎಕ್ಸಾಂಪಲನ್ನು ಕೊಟ್ಟು ನಾನು ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್, ಅಮ್ಮ ಕಾಫಿ ತೊಗೊಂಬಂದರು. ಕಾಫಿನ ಒಂದು ದೊಡ್ಡ ಲೋಟದಲ್ಲಿ ತೊಗೊಂಬಂದು ಎರಡು ಚಿಕ್ಕ ಲೋಟ ನಿನ್ನ ಮುಂದೆ ಮತ್ತು ನಿಮ್ಮ ಫಾದರ್ ಮುಂದೆ ಇಟ್ಬಿಟ್ಟು ಎರಡೂ ಲೋಟಕ್ಕೂ ಸ್ವಲ್ಪ ಸ್ವಲ್ಪ ಕಾಫಿನ ಬಗ್ಗಿಸ್ತಾರೆ ಅಂತ ಇಟ್ಕೊಳ್ಳೋಣ, ಆಯ್ತಾ? ಇದು ನಿನ್ನ ಲೋಟ, ಇದು ನಿನ್ನ ಲೋಟ, ಇದು ಅಪ್ಪನ ಲೋಟ. ಎರಡು ಲೋಟಕ್ಕೂ ಕಾಫಿನ ಬಗ್ಸಿದ್ರು. ನಿನಗೆ ಸ್ವಲ್ಪ ಜಾಸ್ತಿ ಹಾಕಿದ್ರು, ಅಪ್ಪನಿಗೆ ಸ್ವಲ್ಪ ಕಡಿಮೆ ಹಾಕಿದ್ರು, ಆಯ್ತಾ? ನೋಡಿ, ಇಲ್ಲಿ ವಾಲ್ಯೂಮ್ ಡಿಫರೆಂಟ್ ಆಗಿದೆ. ಸೊ ವಾಲ್ಯೂಮ್ ಡಿಪೆಂಡ್ಸ್ ಆನ್ ದ ಸೈಜ್. ಸೊ ವಾಲ್ಯೂಮ್ ಈಸ್ ಎಕ್ಸ್ಟೆನ್ಸಿವ್ ವೇರಿಯಬಲ್. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಸೊ ವಾಲ್ಯೂಮ್ ಅನ್ನೋದು ಸೈಜ್ ಡಿಪೆಂಡೆಂಟ್. ಇವಾಗ ಮತ್ತೆ ನಿಮ್ಮ ಸಿಸ್ಟರ್ ಬಂದ್ರು, ಇದರಲ್ಲಿ ಒಂದು ಥರ್ಮೋಮೀಟರ್ನ ಡಿಪ್ ಮಾಡಿದ್ರು, ಇದರಲ್ಲೂ ಒಂದು ಥರ್ಮೋಮೀಟರ್ನ ಡಿಪ್ ಮಾಡಿದ್ರು. ಇದು 60 ಡಿಗ್ರಿ ತೋರಿಸ್ತಾ ಇದೆ, ಇದು 60 ಡಿಗ್ರಿ ತೋರಿಸ್ತಾ ಇದೆ. ಕಮ್ ಆನ್, ಟೆಲ್ ಮಿ ವೆದರ್ ಟೆಂಪರೇಚರ್ ಈಸ್ ವೇರಿಯಿಂಗ್ ವಿತ್ ರೆಸ್ಪೆಕ್ಟ್ ಟು ವಾಲ್ಯೂಮ್? ಇಲ್ಲ. ಹಂಗಂದ್ರೆ ಟೆಂಪರೇಚರ್ ಈಸ್ ಇಂಟೆನ್ಸಿವ್ ವೇರಿಯಬಲ್. ಸರ್ ಇದು ಏನು ಸರ್, ಇದು ಯಾವುದೋ ಒಂದ್ಸತಿ ಟೆಂಪರೇಚರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್ ಅಂತ ಹೇಳಿದ್ರಿ. ಅದೇ ಬೇರೆ ತರ, ವಾಲ್ಯೂಮ್ ಇನ್ ಎ ಗಿವನ್ ಕಂಟೈನರ್ ಚೇಂಜಸ್, ಟೆಂಪರೇಚರ್ ಚೇಂಜಸ್ ಅಂತ ಅದು ಬೇರೆ. ಇಲ್ಲಿ ನೀನು ದೊಡ್ಡ ಮಗ್ಗಲ್ಲಿ ಅಥವಾ ದೊಡ್ಡ ಲೋಟದಲ್ಲಿ ಕಾಫಿನ ತಂದು ಇಲ್ಲಿಗೆ ಸ್ವಲ್ಪ ಸುರಿದಾಗ ಎರಡರಲ್ಲೂ ಟೆಂಪರೇಚರ್ ಸೇಮ್ ಇರುತ್ತೆ. ನೀನು ಸೈಜ್ ಅನ್ನ ಡಿವೈಡ್ ಮಾಡಿದಾಗ ಟೆಂಪರೇಚರ್ ಡಿವೈಡ್ ಆಗಲಿಲ್ಲ. ಅಥವಾ ಎರಡೂ ಲೋಟದಲ್ಲಿರೋ ಕಾಫಿನ ಒಂದಕ್ಕೆ ಹಾಕಿ ಇದು 60 ಪ್ಲಸ್ ಇದು 60 120 ಡಿಗ್ರಿ ಆಗೋದಿಲ್ಲ. ಅರ್ಥ ಆಗ್ತಾ ಇದೆಯಲ್ವಾ? ಸೊ ಟೆಂಪರೇಚರ್ ಈಸ್ ಸೈಜ್ ಇಂಡಿಪೆಂಡೆಂಟ್, ಸೊ ಇಟ್ ಈಸ್ ಇಂಟೆನ್ಸಿವ್ ವೇರಿಯಬಲ್. ವಾಲ್ಯೂಮ್ ಈಸ್ ಸೈಜ್ ಡಿಪೆಂಡೆಂಟ್, ಸೊ ಇಟ್ ಈಸ್ ಎಕ್ಸ್ಟೆನ್ಸಿವ್ ವೇರಿಯಬಲ್. ಈಗ ಪ್ರೆಷರಿಗೆ ಬರೋಣ. ಇಲ್ಲೂ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇದೆ, ಇಲ್ಲಿಗೂ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇದೆ. ದೇರ್ಫೋರ್ ಪ್ರೆಷರ್ ಈಸ್ ಇಂಟೆನ್ಸಿವ್ ವೇರಿಯಬಲ್. ಮಾಸ್ಗೆ ಬರೋಣ. ಮಾಸ್ ಇಲ್ಲಿ ಬಂದರೆ 200 ml ಇದೆ. ವಾಲ್ಯೂಮ್ ಅನ್ನು ನೀವು ಕೆಜಿಗೆ ಕನ್ವರ್ಟ್ ಮಾಡ್ಕೋಬಹುದು. ಇಲ್ಲಿ ಮಾಸ್ ಕಡಿಮೆ ಇದೆ, ಸೊ ಇಟ್ ಈಸ್ ಎಕ್ಸ್ಟೆನ್ಸಿವ್ ವೇರಿಯಬಲ್. ಆರ್ ಯು ಫಾಲೋಯಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್? ಸೊ ಎಕ್ಸ್ಟೆನ್ಸಿವ್ ವೇರಿಯಬಲ್ ಈಸ್ ಒನ್ ವಿಚ್ ಈಸ್ ಸೈಜ್ ಡಿಪೆಂಡೆಂಟ್. ಇಂಟೆನ್ಸಿವ್ ವೇರಿಯಬಲ್ ಈಸ್ ಒನ್ ವಿಚ್ ಡಸ್ ನಾಟ್ ವೇರಿ ವಿತ್ ಸೈಜ್. ಸೊ ಈಗ ಎರಡು ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದೀನಿ. ಪ್ರೆಷರ್ ಈಸ್ ಇಂಟೆನ್ಸಿವ್ ವೇರಿಯಬಲ್, ಟೆಂಪರೇಚರ್ ಈಸ್ ಇಂಟೆನ್ಸಿವ್ ವೇರಿಯಬಲ್. ನೀನು ಕಾಫಿನ ಅರ್ಧ ಮಾಡಿದ್ರು ಕೂಡ ಟೆಂಪರೇಚರ್ ಅಷ್ಟೇ ಇರುತ್ತೆ, ಪ್ರೆಷರ್ ಅಷ್ಟೇ ಇರುತ್ತೆ. ಅದೇ ವಾಲ್ಯೂಮ್ ಈಸ್ ಎಕ್ಸ್ಟೆನ್ಸಿವ್ ವೇರಿಯಬಲ್, ಮಾಸ್ ಈಸ್ ಎಕ್ಸ್ಟೆನ್ಸಿವ್ ವೇರಿಯಬಲ್. ಕಾಫಿನ ಅರ್ಧ ಮಾಡಿದ್ರೆ ವಾಲ್ಯೂಮ್ ಕಡಿಮೆ ಆಯಿತು, ಎರಡನ್ನೂ ಒಂದಕ್ಕೆ ಮಿಕ್ಸ್ ಮಾಡಿದ್ರೆ ವಾಲ್ಯೂಮ್ ಜಾಸ್ತಿ ಆಯಿತು. ಸೊ ಈ ಥರ ನಾವು ವೇರಿಯಬಲ್ಸ್ ಅನ್ನು ಕ್ಯಾಟಗರೈಸ್ ಮಾಡ್ತಾ ಹೋಗ್ಬೋದು. ನೀವೇ ಯೋಚನೆ ಮಾಡಿ, ವಾಟ್ ಅಬೌಟ್ ದಿ ಇಂಟರ್ನಲ್ ಎನರ್ಜಿ, ವಾಟ್ ಅಬೌಟ್ ದ ಸ್ಪೆಸಿಫಿಕ್ ಹೀಟ್, ವಾಟ್ ಅಬೌಟ್ ದ ಡೆನ್ಸಿಟಿ? ಐ ಟೆಲ್ ಯು, ಇಂಟರ್ನಲ್ ಎನರ್ಜಿ ಈಸ್ ಎಕ್ಸ್ಟೆನ್ಸಿವ್ ವೇರಿಯಬಲ್, ಸ್ಪೆಸಿಫಿಕ್ ಹೀಟ್ ಈಸ್ ಇಂಟೆನ್ಸಿವ್ ವೇರಿಯಬಲ್, ಆಮೇಲೆ ಡೆನ್ಸಿಟಿ ಈಸ್ ಇಂಟೆನ್ಸಿವ್ ವೇರಿಯಬಲ್. ಇವಾಗ ಮತ್ತೆ ಕಾಫಿ ಎಕ್ಸಾಂಪಲ್ ಎತ್ತೋಣ. ಕಾಫಿ ಎಕ್ಸಾಂಪಲ್ ಈಸ್ ಬೆಸ್ಟ್ ಎಕ್ಸಾಂಪಲ್. ನಿಮಗೆ ಅಲ್ಲಿಂದ ನಮಗೆ ಸಾಕಷ್ಟು ಅರ್ಥ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ನೀವೆಲ್ಲ ಇನ್ನು ಚಿಕ್ಕವರು, ಫಸ್ಟ್ PUC ನಲ್ಲಿ ತುಂಬಾ ನೀವು ಏನು ಅಬ್ಸರ್ವ್ ಮಾಡಿರೋದಿಲ್ಲ. ಹಾಗಾಗಿ ಫೆಮಿಲಿಯರ್ ಆಗಿರೋ ಎಕ್ಸಾಂಪಲ್ಸ್ ಅನ್ನು ಕೊಟ್ಟರೆ ಈಸಿಯಾಗಿ ಕ್ಯಾಚ್ ಮಾಡ್ಕೊಂಡ್ಬಿಡ್ತೀರಾ. ಅದಕ್ಕೋಸ್ಕರ ನಾನು ಕಾಫಿ ಎಕ್ಸಾಂಪಲ್ ಅನ್ನು ತಗೋತೀನಿ. ಆಮೇಲೆ ನಮಗೆ ಕಾಫಿ ಅಂದ್ರೆ ತುಂಬಾ ಪ್ರಾಣ. ಬೆಳಿಗ್ಗೆ ಎದ್ದು ಕಾಫಿ ಕುಡಿದೇ ಹೋದ್ರೆ ಆ ದಿನ ಸ್ಟಾರ್ಟ್ ಆಯ್ತು ಅಂತ ಅನ್ಸೋದೇ ಇಲ್ಲ. ಎಲ್ಲೋ ಕೆಲವ್ರಿಗೆ ಕಾಫಿ ಕುಡಿಯೋ ಅಭ್ಯಾಸ ಇರೋದಿಲ್ಲ, ಅಥವಾ ಕೆಲವ್ರಿಗೆ ಟೀ ಕುಡಿಯೋ ಅಭ್ಯಾಸ ಇರುತ್ತೆ. ಕಾಫಿನೋ ಟೀನೋ ಒಟ್ಟಾರೆ ಅದು ನಮಗೊಂದು ಹ್ಯಾಬಿಟ್ ಆಗೋಗ್ಬಿಟ್ಟಿದೆ, ಆಯ್ತಾ? ಸೊ ಹಂಗಾಗಿ ನಾನು ಆ ಎಕ್ಸಾಂಪಲ್ ಅನ್ನು ತಗೊಂಡು ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೋರ್ ಓವರ್ ಇಟ್ ಈಸ್ ವೆರಿ ಕನ್ವೀನಿಯೆಂಟ್. ಯಾಕಂದ್ರೆ ಅದು ಬಿಸಿ ಇರುತ್ತೆ, ಟೆಂಪರೇಚರ್ ಇರುತ್ತೆ. ಆಮೇಲೆ ತಗೊಂಡು ಟೇಬಲ್ ಮೇಲೆ ಇಟ್ಟಾಗ ಟೆಂಪರೇಚರ್ ಕಡಿಮೆ ಆಗುತ್ತೆ. ದಟ್ ಈಸ್ ದ ಬ್ಯೂಟಿಫುಲ್ ಎಕ್ಸಾಂಪಲ್ ಟು ಅಂಡರ್ಸ್ಟ್ಯಾಂಡ್ ಥರ್ಮೋಡೈನಮಿಕಲ್ ವೇರಿಯಬಲ್ಸ್, ಥರ್ಮೋಡೈನಮಿಕಲ್ ಪ್ರೋಸೆಸಸ್, ಥರ್ಮೋಡೈನಮಿಕ್ಸ್ ಕಾನ್ಸೆಪ್ಟ್. ಸೊ ಹಂಗಾಗಿ ನಾನು ಈ ಎಲ್ಲ ವಿಡಿಯೋದಲ್ಲೂ ಕಾಫಿ ಟೀ ಎಕ್ಸಾಂಪಲ್ ತಗೊಳ್ತಾನೆ ಇದ್ದೀನಿ. ನೀವೇನು ಬೇಜಾರು ಮಾಡ್ಕೋಬೇಡಿ ಅದಕ್ಕೆ. ಸೊ ಅದಕ್ಕೆ ಯಾಕೆ ಸರ್ ಬೇಜಾರು ಮಾಡ್ಕೊಳ್ಳೋಣ, ನಮಗೂ ಗೊತ್ತಿರೋದೆ ಅಂತ ಅನ್ಕೋತೀರಾ, ಇರಲಿ, ತೊಂದರೆ ಇಲ್ಲ. ಮತ್ತೆ ವಿದ್ಯಾರ್ಥಿಗಳೇ, ನಾನು ನಿಮ್ಗೆ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವತ್ತು ನಾವು ಫಿಸಿಕ್ಸನ್ನು ಎಂಜಾಯ್ ಮಾಡಿಕೊಂಡು ಕಲಿಬೇಕು, ನಾವು ಅದರಲ್ಲಿ ಇನ್ವಾಲ್ವ್ ಆಗಬೇಕು. ಏನೇನೋ ಸುಮ್ಮನೆ ಏನೋ ತಮಾಷೆಗೋಸ್ಕರ ಏನೋ
ಏನೋ ಒಂದು ಎಕ್ಸಾಂಪಲ್ಸನ್ನು ಕೊಡೋದಲ್ಲ, ಆ ಕೊಡೋ ಎಕ್ಸಾಂಪಲು ಕರೆಕ್ಟಾಗಿ ಅಲ್ಲಿ ಮ್ಯಾಚ್ ಆಗೋ ಥರ ಇರಬೇಕು, ಅದನ್ನು ನೋಡಿಕೊಂಡು ನಾವು ಕಲಿತಾ ಹೋಗಬೇಕು. ಹಂಗಾದಾಗ ನಮಗೆ ಫಿಸಿಕ್ಸ್ ಪಕ್ಕಾ ಮೈಂಡಲ್ಲಿ ಉಳ್ಕೊಳ್ತಾ ಹೋಗುತ್ತೆ. ಸೊ ಆದಷ್ಟು ನಾನು ಆ ಥರದ ಎಕ್ಸಾಂಪಲ್ಸನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಸುಮ್ಮನೆ ಏನೋ ಒಂದು ಫಾರ್ ದ ಸೇಕ್ ಆಫ್ ಗಿವಿಂಗ್ ಎಕ್ಸಾಂಪಲ್ಸ್ ಐ ಆಮ್ ನಾಟ್ ಗಿವಿಂಗ್. ಸೊ ಎಕ್ಸಾಂಪಲ್ ಕೊಟ್ಟೆ ಅಂದರೆ ಅದರಲ್ಲಿ ಏನೋ ಒಂದು ಫಿಸಿಕ್ಸ್ ಇರುತ್ತೆ, ಸೊ ಅದನ್ನು ನೀವು ಕ್ಯಾಚ್ ಮಾಡಬೇಕು. ಮೈ ಇಂಟೆನ್ಷನ್ ಈಸ್ ಟು ಟೀಚ್ ಯು ಗುಡ್ ಫಿಸಿಕ್ಸ್, ಕ್ವಾಲಿಟಿ ಫಿಸಿಕ್ಸ್, ರಿಯಲ್ ಫಿಸಿಕ್ಸ್. ಮೈ ಇಂಟೆನ್ಷನ್ ಈಸ್ ಟು ಮೇಕ್ ಯು ಟು ಅಂಡರ್ಸ್ಟ್ಯಾಂಡ್ ದ ಫಿಸಿಕ್ಸ್ ಅಷ್ಟೇ. ಸೊ ಇಷ್ಟೆಲ್ಲ ಹೇಳಿ ಆದಮೇಲೆ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಫ್ರೆಂಟ್ ಥರ್ಮೋಡೈನಮಿಕಲ್ ಪ್ರೋಸೆಸಸ್, ಅಡಿಯಾಬ್ಯಾಟಿಕ್ ಅಂದ್ರೆ ಏನು, ಐಸೋಥರ್ಮಲ್ ಅಂದ್ರೆ ಏನು, ಐಸೋಬಾರಿಕ್ ಅಂಡ್ ಐಸೋಕಾರಿಕ್ ಅಂದ್ರೆ ಏನು, ಅವನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಜೊತೆಗೆ ವರ್ಕ್ ಡನ್ನಿನ ಎಕ್ಸ್ಪ್ರೆಷನ್ ಅನ್ನು ಡಿರೈವ್ ಮಾಡ್ತಾ ಹೋಗ್ತೀನಿ. ಓಕೆ, ಐ ಹೋಪ್ ಯು ಆರ್ ಎಂಜಾಯಿಂಗ್ ಮೈ ಲೆಕ್ಚರಿಂಗ್. ಪ್ಲೀಸ್ ಶೇರ್ ಯುವರ್ ಕಾಮೆಂಟ್ಸ್. ಓಕೆ, ಥ್ಯಾಂಕ್ ಯು ವೆರಿ ಮಚ್.